ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು. ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳದಿರಿ. ಈ ಹಿಂದೆ ಟಿವಿಯಲ್ಲಿ ಮೊಬೈಲ್ ಫೋನ್ಗಾಗಿ ಒಂದು ಜಾಹೀರಾತು ಬರುತ್ತಿತ್ತು. ನಿಮಗೆ ಬರುವ ಅವಕಾಶಗಳು ತಪ್ಪಿ ಹೋಗದಿರಬೇಕಾದರೆ ನೀವು ಮೊಬೈಲ್ ಫೋನ್ ಬಳಸಲೇಬೇಕು ಎಂದು. ಸಾಧಾರಣವಾಗಿ ಎಲ್ಲರಿಗೂ ಅವಕಾಶಗಳು ಸುಲಭವಾಗಿ ಬರುವುದಿಲ್ಲ. ಆದರೆ ಒಂದು ವೇಳೆ ನಮಗೆ ಬಂದ ಅವಕಾಶವನ್ನು ನಾವೇನಾದರೂ ಕೈಬಿಟ್ಟರೆ ನಾವು ಪರಿತಪಿಸಲೇಬೇಕಾಗುತ್ತದೆ. ಏಕೆಂದರೆ ಒಮ್ಮೆ ಕೈ ತಪ್ಪಿದ ಅವಕಾಶ ಪದೇ ಪದೇ ಬರುವುದಿಲ್ಲ. ನನ್ನದೇ ಜೀವನದ ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಡಬಯಸುತ್ತೇನೆ. ನಾನು BSc ಪದವಿಯನ್ನು 3ನೇ ಪ್ರಯತ್ನದಲ್ಲಿ 3ನೆಯ ದರ್ಜೆಯಲ್ಲಿ ಪಾಸಾದ ನಂತರ ಧಾರವಾಡದ ಕರ್ನಾಟಕ ವಿವಿಯ ಆಂಗ್ಲ ಭಾಷಾ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ MK ನಾಯಕ್ ನನಗೆ MA ತರಗತಿಗೆ ಸೇರಲು ಕೊಟ್ಟ ಅವಕಾಶವನ್ನು ನಾನು ಸದುಪಯೋಗ ಪಡಿಸಿಕೊಂಡು ನಿರಂತರ ಅಭ್ಯಾಸವನ್ನು ಮಾಡಿ ಪ್ರಥಮ ರ್ಯಾಂಕ್ ಗಳಿಸಿದ್ದರಿಂದಲೇ ನನ್ನ ಜೀವನ ಮಹತ್ವದ ಬದಲಾವಣೆಯನ್ನು ಕಂಡಿತು. ಒಂದು ವೇಳೆ ನಾನೇನಾದರೂ MA ತರಗತಿಯಲ್ಲಿಯೂ ಕಡಿಮೆ ಅಂಕಗಳನ್ನು ಗಳಿಸಿದ್ದರೆ ನಾನೇನಾಗಿರುತ್ತಿದ್ದೇನೋ ನನಗೇ ತಿಳಿಯದು. ನಾನು ಗುಲ್ಬರ್ಗಾ ಜಿಲ್ಲೆಯ SP ಆಗಿದ್ದ ಸಮಯ. ಆ ಸಮಯದಲ್ಲಿ ನನ್ನನ್ನು ಎರವಲು ಸೇವೆಗೆಂದು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿತ್ತು. ನಾನೇ ಎರವಲು ಸೇವೆಗೆ ಹೋಗಬೇಕೆಂಬ ಅರ್ಜಿಯನ್ನು ಹಾಕದೇ ಹೋದದ್ದರಿಂದ ಈ ಆಯ್ಕೆ ನನ್ನಲ್ಲಿ ಅಚ್ಚರಿ ಮೂಡಿಸಿತ್ತು. ಈ ಬಗ್ಗೆ ವಿಚಾರ ಮಾಡಿದಾಗ ನನಗೆ ತಿಳಿದು ಬಂದದ್ದೇನೆಂದರೆ, ಪ್ರಧಾನಮಂತ್ರಿಯವರ ಭದ್ರತೆಗಾಗಿ ಹೊಸದಾಗಿ ರೂಪುಗೊಂಡ ವಿಶೇಷ ರಕ್ಷಣಾ ದಳಕ್ಕೆ ಹೋಗಬೇಕೆಂದು ನಾನು ಕೇಂದ್ರ ಸರ್ಕಾರದ ಎರವಲು ಸೇವೆಗೆ ಬರುತ್ತೇನೆಂದು ಒಪ್ಪಿಗೆ ಕೊಟ್ಟಿದ್ದೆ. ಆದರೆ ಅದೇ ಒಪ್ಪಿಗೆಯ ಪತ್ರವನ್ನು ಆಧರಿಸಿ ಕೇಂದ್ರ ಔದ್ಯೋಗಿಕ ಸುರಕ್ಷಾ ಬಲ CISF ನನ್ನನ್ನು ತನ್ನ ದಳಕ್ಕೆ SP ಎಂದು ನೇಮಿಸಲು ಆರಿಸಿತ್ತು. ಆ ಸಮಯದಲ್ಲಿ CISF ದಳವು ಈಗಿನಷ್ಟು ಪ್ರಸಿದ್ಧಿಯಾಗಿರಲಿಲ್ಲ. ಭಾರತದ ಹಲವಾರು ಭಾಗಗಳಲ್ಲಿ ಇರುವ ಸರ್ಕಾರಿ ಉದ್ಯಮಗಳ ರಕ್ಷಣೆಗೆ CISF ಸ್ಥಾಪಿತವಾಗಿತ್ತು. ದೇಶದ ಮೂಲೆ ಮೂಲೆಗಳಲ್ಲಿ ಇರುವ ಕಾರ್ಖಾನೆಗಳಲ್ಲಿ CIFS ಅಧಿಕಾರಿಗಳು ಕೆಲಸ ಮಾಡಬೇಕಾಗಿತ್ತು. ನನ್ನ ಆಯ್ಕೆಯಾದ ಸಮಯದಲ್ಲಿ ನಾನು ಕೆಲ ಜನರನ್ನು CIFS ಬಗ್ಗೆ ವಿಚಾರಿಸಿದೆ. ಬಹುತೇಕರು ನಾನು ದೇಶದ ಯಾವುದೋ ಮೂಲೆಯಲ್ಲಿರುವ ಕಾರ್ಖಾನೆಯಲ್ಲಿ ಭದ್ರತಾ ಕೆಲಸವನ್ನು ಮಾಡಬೇಕಾಗಿರುವುದರಿಂದ ನನಗೆ ಸಿಗುವ ಅವಕಾಶಗಳು ಕಡಿಮೆ. ನನ್ನ ಮುಂದಿನ ವೃತ್ತಿ ಜೀವನಕ್ಕೆ ಈ ಅನುಭವದಿಂದ ಹೆಚ್ಚೇನೂ ಪ್ರಯೋಜನವಾಗುವುದಿಲ್ಲ ಎಂದರು. ಹೀಗಾಗಿ CIFSನಲ್ಲಿನ SP ಹುದ್ದೆಗೆ ಹೋಗದಿರಲು ನಾನು ತೀರ್ಮಾನಿಸಿದೆ. ಆದರೆ ಆದದ್ದೇ ಬೇರೆ. ನಾನೆಷ್ಟೇ ಪ್ರಯತ್ನಪಟ್ಟರೂ ಕೇಂದ್ರದ ಎರವಲು ಸೇವೆಗೆ ನಾನು ಹೋಗುವುದನ್ನು ತಪ್ಪಿಸಲು ಸಾಧ್ಯವಾಗಲೇ ಇಲ್ಲ. ಕಡೆಗೆ ಯಾವುದೇ ದಾರಿ ಕಾಣದೆ ಗುಲ್ಬರ್ಗಾದಿಂದ ದೆಹಲಿಗೆ ಹೋಗಿ CISFನ ಕೇಂದ್ರ ಕಚೇರಿಯಲ್ಲಿ ವರದಿ ಮಾಡಿಕೊಂಡೆ. ಆ ಸಮಯದಲ್ಲಿ CISF ಸಂಸ್ಥೆಗೆ ಹೊಸದಾಗಿ ಸೇರುವ ಯಾವುದೇ SP ವಿವಿಧ ರಾಜ್ಯಗಳಲ್ಲಿರುವ ಘಟಕಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರಿಗೂ ದೆಹಲಿಯಲ್ಲಿನ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಅವಕಾಶವಿರಲಿಲ್ಲ. ಆದರೆ ಆಗ ಹೊರ ರಾಜ್ಯಗಳಲ್ಲಿ ಕೆಲವೇ ಹುದ್ದೆಗಳು ಖಾಲಿ ಇದ್ದುದರಿಂದ ನನಗೆ ಕೆಲವು ಸಮಯ ದೆಹಲಿಯಲ್ಲಿಯೇ ಕೆಲಸ ಮಾಡಲು ಆದೇಶಿಸಲಾಯಿತು. ಆ ಸಮಯದಲ್ಲಿ ನಾನು ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ನನಗೆ ದೆಹಲಿಯಲ್ಲಿ ವಾಸಿಸಲು ಮನೆ ಇರಲಿಲ್ಲ. ಕೆಲ ಕಾಲ ಅತಿಥಿ ಗೃಹಗಳಲ್ಲಿ ವಾಸಿಸಬೇಕಾಯಿತು. ಅಂದಿನ ಕಾಲದಲ್ಲಿ ದೆಹಲಿಯಲ್ಲಿ ವಸತಿ ಸೌಕರ್ಯ ಸಿಗುವುದು ಅತ್ಯಂತ ಕಠಿಣವಾಗಿತ್ತು. ಹೊಸದಾಗಿ ದೆಹಲಿಗೆ ಬಂದಂತಹ SP ಹಂತದ ಅಧಿಕಾರಿಗಳು ಒಂದೇ ಕೊಠಡಿಯ ಹಾಸ್ಟೆಲ್ಗಳಲ್ಲಿ ಇರಬೇಕಾಗಿತ್ತು. 1982ರಲ್ಲಿ ದೆಹಲಿಯಲ್ಲಿ ಏಷ್ಯನ್ ಕ್ರೀಡಾಕೂಟಗಳು ನಡೆದ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಎಂಬ ಬೃಹತ್ ಕ್ರೀಡಾಂಗಣವನ್ನು ಕಟ್ಟಲಾಗಿದ್ದು, ಕ್ರೀಡೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಹಾಗೂ ಇತರರು ತಂಗುವ ಕಾರಣಕ್ಕಾಗಿ ಪ್ರಗತಿ ವಿಹಾರ್ ಹಾಸ್ಟೆಲ್ ಕಾಂಪ್ಲೆಕ್ಸ್ ಎನ್ನುವ ದೊಡ್ಡ ವಸತಿ ಸಮುಚ್ಚಯವನ್ನು ಅದರ ಪಕ್ಕದಲ್ಲಿಯೇ ಕಟ್ಟಲಾಗಿತ್ತು. ಕ್ರೀಡೆಗಳು ಮುಗಿದ ನಂತರ ಕ್ರೀಡಾಪಟುಗಳಿಗೆಂದು ಕಟ್ಟಲಾಗಿದ್ದ ಸುಸಜ್ಜಿತ ವಾಸದ ಘಟಕಗಳನ್ನು
ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಾಸಕ್ಕಾಗಿ ಬಳಸಲಾರಂಭಿಸಿದರು. ನನಗೆ ಪ್ರಗತಿ ವಿಹಾರ್ ಹಾಸ್ಟೆಲ್ನಲ್ಲಿ ವಾಸಕ್ಕಾಗಿ ಮನೆಯೇನೋ ದೊರೆಯಿತು. ಪ್ರಗತಿ ವಿಹಾರ್ ಹಾಸ್ಟೆಲ್ನ ಪ್ರತಿಯೊಂದು ಮನೆಯೂ ಸುಮಾರು 750 ಚದುರ ಅಡಿ ವಿಸ್ತೀರ್ಣವಿದ್ದು, ಒಂದು ಸಣ್ಣ ಬೆಡ್ರೂಮ್, ಒಂದು ಹಾಲ್ ಕಮ್ ಡ್ರಾಯಿಂಗ್ ರೂಮ್, ಒಂದು ಅಡುಗೆ ಕೋಣೆ ಇದ್ದು, ಇದರಲ್ಲಿ ಒಂದೇ ಒಂದು ಬಾತ್ರೂಮ್ ಇತ್ತು. ಮನೆಯಲ್ಲಿ ಎಲ್ಲ ಪೀಠೋಪಕರಣಗಳೂ ಇದ್ದುದರಿಂದ ಏನನ್ನೂ ಖರೀದಿಸಬೇಕಾಗಿರಲಿಲ್ಲ. ನಾನು ಎಸ್ಪಿಯಾಗಿದ್ದ 3 ಜಿಲ್ಲೆಗಳಲ್ಲಿ 4ರಿಂದ 5 ಕೊಠಡಿಗಳಿರುವ ಭವ್ಯ ಬಂಗಲೆಗಳಲ್ಲಿ ವಾಸಿಸುತ್ತಿದ್ದು, ಈ ಚಿಕ್ಕ ಮನೆ ನೋಡಿದ ಕೂಡಲೇ ನನಗೆ ಮುಜುಗರವಾಯಿತು. ನನ್ನ ಮನೆಯ ಪಕ್ಕದಲ್ಲಿ ಐಜಿಪಿ ದರ್ಜೆ ಅಧಿಕಾರಿ ಇದ್ದರು. ಇವರೇ ಇಂತಹ ಸಣ್ಣ ಮನೆಯಲ್ಲಿ ಖುಷಿಯಿಂದ ವಾಸಿಸುತ್ತಿರುವಾಗ ನಮ್ಮದೇನು ಮಹಾ ಎಂದು ಸಮಾಧಾನವನ್ನು ಮಾಡಿಕೊಂಡು ಅಲ್ಲಿಯೇ ವಾಸಿಸತೊಡಗಿದೆ. ನನಗೆ ಗುಲ್ಬರ್ಗಾದಲ್ಲಿ ಎಸ್ಪಿಯಾಗಿ ಓಡಾಡಲು 3-4 ವಾಹನಗಳ ಸೌಲಭ್ಯವಿತ್ತು. ದೆಹಲಿಯಲ್ಲಿ ನನಗೆ ಒಂದೇ ಒಂದು ವಾಹನವಿರಲಿಲ್ಲ. ಮನೆಯಿಂದ ಕಚೇರಿಗೆ ಹೋಗಬೇಕಾದರೆ ಬಸ್ನಲ್ಲಿಯೇ ಓಡಾಡಬೇಕಿತ್ತು. ನನ್ನ ಮಗನಿಗೆ ಶಾಲೆಗೆ ಸೇರಿಸಬೇಕಾಗಿತ್ತು. ಆಗ ದೆಹಲಿಯಲ್ಲಿದ್ದ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶ ಸಿಗಬೇಕಾದರೆ 7-8 ವರ್ಷ ಕಾಯಬೇಕಾಗಿತ್ತು. ಇಲ್ಲವೇ ಕೇಂದ್ರ ಮಂತ್ರಿಗಳ ಶಿಫಾರಸು ಬೇಕಾಗಿತ್ತು. ಇಲ್ಲವೇ ದೊಡ್ಡ ಮೊತ್ತದ ಡೊನೇಷನ್ ಕೊಡಬೇಕಾಗಿತ್ತು. ದೆಹಲಿ ದೊಡ್ಡ ಜನಗಳ ಊರು. ಇಲ್ಲಿ ನಿಮ್ಮಂತೆ ಸಾವಿರಾರು ಜನ ಎಸ್ಪಿ ದರ್ಜೆ ಅಧಿಕಾರಿಗಳಿದ್ದಾರೆ. ರಾಜಕೀಯವಾಗಿ ಪ್ರಬಲರಾಗಿದ್ದವರಿಗಷ್ಟೇ ಉತ್ತಮ ಸೌಕರ್ಯ ಸವಲತ್ತು ದೊರೆಯುವುದು. ನಿಮ್ಮ ಮನೆಯ ಹತ್ತಿರದಲ್ಲಿ ಕೇಂದ್ರೀಯ ವಿದ್ಯಾಲಯವಿದೆ. ನಿಮ್ಮ ಮಗನಿಗೆ ಅಲ್ಲಿ ಸುಲಭವಾಗಿ ಸೀಟು ದೊರಕುತ್ತದೆ. ಅಲ್ಲಿಗೆ ಸೇರಿಸಿ ಎಂದು ಕಚೇರಿಯಲ್ಲಿದ್ದ ನನ್ನ ಸಹಾಯಕನಾಗಿದ್ದ ಸಹದೇವ ಹೇಳಿದಾಗ ನನಗೆ ಅವನ ಮಾತುಗಳು ಸರಿ ಎಂದೆನಿಸಿದವು. ಮಾರನೆಯ ದಿನವೇ ನಾನು ಹಾಗೂ ನನ್ನ ಕುಟುಂಬ ಸಹದೇವನ ಜತೆ ಮನೆಯ ಬಳಿಯ ಶಾಲೆಗೆ ಹೊರಟೆವು. ಆ ಶಾಲೆ ಒಂದು ವಿಶಾಲವಾದ ಬಯಲಿನಲ್ಲಿ ಸರ್ಕಸ್ಗೆ ಹಾಕುವಂತಹ ದೊಡ್ಡ ಟೆಂಟ್ಗಳಲ್ಲಿ ನಡೆಯುತ್ತಿತ್ತು. ಅದನ್ನು ನೋಡಿದ ನನ್ನ ಪತ್ನಿಗೆ ದೊಡ್ಡ ಆಘಾತವಾಯಿತು. ಭಗವಂತ ಹೇಗೆ ಮಾಡಿಸುತ್ತಾನೋ ಹಾಗೇ ಆಗಲಿ, ನಮ್ಮ ಮಕ್ಕಳು ಬುದ್ಧಿವಂತರಾದರೆ ಯಾವ ಶಾಲೆಯಲ್ಲೋದಿದರೇನು ಎಂದುಕೊಂಡು ಅದೇ ಶಾಲೆಗೆ ನನ್ನ ಮಕ್ಕಳನ್ನು ಸೇರಿಸಿದೆ. ಮೊದಲ 5-6 ತಿಂಗಳು ನಾನು ಹಾಗೂ ನನ್ನ ಕುಟುಂಬ ಪಟ್ಟಪಾಡು ಅಷ್ಟಿಷ್ಟಲ್ಲ. ನನಗೆ ದೆಹಲಿಯ ಜೀವನವೇ ಬೇಡ, ಬೇರೆ ಊರಿಗೆ ಹೋಗಿ ಕೆಲಸ ಮಾಡುತ್ತೇನೆಂದು ನನ್ನ ಮೇಲಾಧಿಕಾರಿಗಳಿಗೆ ಹೇಳಿದೆ. ಆದರೆ ಅವರು ನೀನು ಇಲ್ಲಿಯೇ ಕೆಲಸ ಮಾಡು ಎಂದು ಹೇಳಿ ನನ್ನನ್ನು ದೆಹಲಿಯಲ್ಲಿಯೇ ಉಳಿಸಿಕೊಂಡಾಗ ನನಗೆ ಬಹಳ ಬೇಸರವಾಯಿತು. ಅಯ್ಯೋ, ನನಗೇಕೆ ಹೀಗಾಯಿತು? ಬೇರೆಯವರಿಗೆ ಉತ್ತಮ ಅವಕಾಶ ಸಿಕ್ಕಿತು, ನನಗೆ ಅಂತಹ ಅವಕಾಶ ಸಿಗಲಿಲ್ಲವಲ್ಲ ಎಂದು ನಾನು ಮರುಗತೊಡಗಿದೆ. ಅಷ್ಟರಲ್ಲಿ ನನ್ನ ಆತ್ಮ, ನಿನಗೆ ದೆಹಲಿಗೆ ಬರುವ ಒಂದು ಸದಾವಕಾಶ ಸಿಕ್ಕಿದೆ, ಈ ಅವಕಾಶವನ್ನೇ ಉತ್ತಮವಾಗಿ ಉಪಯೋಗಿಸಿಕೋ ಎಂದಿತು. ನನ್ನ ಅಂತರಾತ್ಮದ ಮಾತುಗಳಿಗೆ ನಾನು ಕಾರ್ಯತತ್ಪರನಾಗಿ, ನಾನು ಎಲ್ಲಿಯೇ ಇರಲಿ, ಹೇಗೇ ಇರಲಿ, ನನಗೆ ಕೊಟ್ಟ ಕೆಲಸವನ್ನು ನನ್ನ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಮಾಡುತ್ತೇನೆ ಎಂದು ಮನಃಪೂರ್ವಕವಾಗಿ ಕೆಲಸ ಮಾಡತೊಡಗಿದೆ. ಕೆಲವೇ ದಿನಗಳಲ್ಲಿ ನಾನು ನನ್ನ ಹಿರಿಯ ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸಿದೆ. ಹೀಗಾಗಿ ಅವರು ನಾನು ದೆಹಲಿಯಲ್ಲಿಯೇ ಕೆಲಸ ಮಾಡುವಂತೆ ಅಪೇಕ್ಷೆ ಪಟ್ಟರು. ನನಗೆ ಬಲು ಬೇಗನೆ ಎಲ್ಲರೂ ಅಸೂಯೆ ಪಡುವಂತಹ ಹುದ್ದೆಗಳೇ ದೊರೆಯತೊಡಗಿದವು. ಭಾರತದ ಯಾವುದೇ ಮೂಲೆಯಲ್ಲಿ CISFನ ಘಟಕವನ್ನು ಸ್ಥಾಪಿಸಬೇಕಾದರೂ ನನ್ನನ್ನು ಕಳುಹಿಸಲಾಗುತ್ತಿತ್ತು. CISFನ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ರಚಿತವಾಗುವ ಸಮಿತಿಗಳಲ್ಲಿ ನನ್ನ ಹೆಸರು ಇರುತ್ತಿತ್ತು. ಹೀಗಾಗಿ ನಾನು ಭಾರತದ ಎಲ್ಲ ರಾಜ್ಯಗಳಲ್ಲೂ ಪ್ರವಾಸ ಮಾಡುವ ಅವಕಾಶವು ನನಗೆ ದೊರೆಯಿತು. ಬೇರೆ ಬೇರೆ ರಾಜ್ಯಗಳ ಭಾಷೆ, ಸಂಸ್ಕೃತಿ, ಜನಜೀವನವನ್ನು ನೋಡಿ ನನ್ನ ಜ್ಞಾನ ಭಂಡಾರ ವಿಸ್ತಾರವಾಯಿತು. CISFನ ಕೇಂದ್ರ ಕಚೇರಿಯಲ್ಲಿ ಹಲವಾರು ಜನ ಹಿರಿಯ IPS ಅಧಿಕಾರಿಗಳ ಜೊತೆ ಕೆಲಸ ಮಾಡುವುದು ನನಗೆ ಒಂದು ವಿಶೇಷ ಅನುಭವವಾಯಿತು. ಇವರಲ್ಲದೆ ದೆಹಲಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಮತ್ತಿತರ ಹಿರಿಯರ ಜೊತೆ ಬೆರೆಯುವ ಅವಕಾಶ ನನ್ನದಾಯಿತು. 4 ವರ್ಷಗಳಲ್ಲಿ ನಾನು ಒಬ್ಬ ಉತ್ತಮ ಅಧಿಕಾರಿ ಎಂದು ಹೆಸರು ಪಡೆದೆ. ಈ ಕಾರಣದಿಂದ
ನನ್ನ ಮುಂದಿನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅನುಕೂಲವಾಯಿತು. ದೆಹಲಿಯಿಂದ ಕರ್ನಾಟಕಕ್ಕೆ ಹೋದ ಹಿರಿಯ IPS ಅಧಿಕಾರಿಗಳು ರಾಜ್ಯದ ಅಧಿಕಾರಿಗಳಿಗೆ ನನ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಿದ್ದರು. ಇದರ ಫಲವಾಗಿ ನಾನು ರಾಜ್ಯಕ್ಕೆ ವಾಪಸ್ಸಾದ ನಂತರ ನನಗೆ ಉತ್ತಮ ಸ್ಥಾನಗಳು ದೊರೆಯುವಂತೆ ಆಯಿತು. ನಾನು ದೆಹಲಿಯಲ್ಲಿ ಕೆಲಸ ಮಾಡಿದ ಫಲವಾಗಿ ಇಂಗ್ಲೆಂಡಿನಲ್ಲಿ IPS ಅಧಿಕಾರಿಗಳಿಗೆ ವಿಶೇಷ ತರಬೇತಿಯನ್ನು ಆಯೋಜಿಸಿದಾಗ ನನ್ನನ್ನು ಆಯ್ಕೆ ಮಾಡಲಾಯಿತು. ಇಂಗ್ಲೆಂಡಿಗೆ ಹೋಗಿ ಅಲ್ಲಿಯ ಪೊಲೀಸರ ಜೊತೆ ಕೆಲಸ ಮಾಡುವ ಅನನ್ಯ ಅನುಭವ ನನ್ನದಾಯಿತು. ನಾನು IPSನಿಂದ ನಿವೃತ್ತಿ ಹೊಂದಿದ ನಂತರವೂ ಇಂತಹ ಒಂದು ಅನುಭವವಾಯಿತು. ನಾನು ನಿವೃತ್ತಿ ಹೊಂದಿದ 15 ದಿನಗಳ ನಂತರ MS ರಾಮಯ್ಯ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BR ಪ್ರಭಾಕರ ನನ್ನನ್ನು ಸಂಪರ್ಕಿಸಿ, ತಾವು ಸುಮಾರು 14 ವರ್ಷ ಅದೇ ಸಂಸ್ಥೆಯಲ್ಲಿ ದುಡಿದಿದ್ದು ಹಾಗೂ ತಾವು ತಮ್ಮ ಹುದ್ದೆಯಿಂದ ನಿವೃತ್ತಿ ಹೊಂದಲು ಯೋಜಿಸಿರುವುದಾಗಿ ತಿಳಿಸಿ ತಮ್ಮ ಸ್ಥಾನವನ್ನು ತುಂಬಲು ನಾನು ಬರಬೇಕೆಂದು ನನಗೆ ಆಹ್ವಾನವಿತ್ತರು. BR ಪ್ರಭಾಕರ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿ ನಿವೃತ್ತಿ ಹೊಂದಿದವರಾಗಿದ್ದುದರಿಂದ ಅವರ ಸೂಚನೆಯನ್ನು ನೇರವಾಗಿ ತಿರಸ್ಕರಿಸುವಂತಿರಲಿಲ್ಲ. ಆದರೂ, ಸರ್, ನಾನೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ. ನೀವು ಸೂಚಿಸುತ್ತಿರುವ ಹುದ್ದೆ ಹಲವಾರು ಶಿಕ್ಷಣ ಸಂಸ್ಥೆಗಳ ಹಾಗೂ ಆಸ್ಪತ್ರೆಗಳ ಮೇಲುಸ್ತುವಾರಿ ನೋಡಿಕೊಳ್ಳುವಂತಹ ಹುದ್ದೆ. ನನಗೆ ಈ ಎರಡೂ ರಂಗಗಳಲ್ಲಿ ಯಾವುದೇ ರೀತಿಯ ಅನುಭವ ಇಲ್ಲದಿರುವುದರಿಂದ ನಾನು ಈ ಹುದ್ದೆಗೆ ಸೂಕ್ತ ಎಂದು ನನಗೆ ಅನ್ನಿಸುತ್ತಿಲ್ಲ. ತಾವು ಯಾರಾದರೂ ಬೇರೊಬ್ಬರನ್ನು ವಿಚಾರಿಸಿ ಎಂದು ಉತ್ತರಿಸಿದೆ. ಪ್ರಭಾಕರ್ ಅವರು, ನೀವು ಈ ಬಗ್ಗೆ ಇನ್ನೂ ಯೋಚಿಸಿ ನಂತರ ಉತ್ತರಿಸಿ ಎಂದು ಸಲಹೆ ನೀಡಿದರು. ಆನಂತರವೂ ಅವರು ತಮ್ಮ ಆಹ್ವಾನವನ್ನು ಹಿಂತೆಗೆದುಕೊಳ್ಳದ್ದರಿಂದ ನಾನು ಒಲ್ಲದ ಮನಸ್ಸಿನಿಂದಲೇ ಆ ಹುದ್ದೆಯನ್ನು ಸ್ವೀಕರಿಸಿದೆ. ಸುಮಾರು 7 ವರ್ಷಗಳ ಕಾಲ ಆ ಹುದ್ದೆಯನ್ನು ನಿರ್ವಹಿಸಿ ನನಗಾದ ಅನುಭವ ಅತ್ಯಂತ ವಿಶಿಷ್ಟ ಹಾಗೂ ತೃಪ್ತಿಕರ. ನಾನು ದೇಶ ವಿದೇಶಗಳ ಹೆಸರಾಂತ ವೈದ್ಯರು ಹಾಗೂ ಶಿಕ್ಷಣ ತಜ್ಞರನ್ನು ಭೇಟಿಯಾಗಿ ಅವರಿಂದ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದೇನೆ. ಒಂದು ವೇಳೆ ನನಗೆ ಸಿಕ್ಕ ಅವಕಾಶಗಳನ್ನು ನಾನು ಸದುಪಯೋಗ ಪಡಿಸಿಕೊಳ್ಳದೇ ಹೋಗಿದ್ದರೆ ನನ್ನ ಜೀವನದಲ್ಲಿ ನಾನು ಯಾವ ಸಾಧನೆಯನ್ನು ಮಾಡಲೂ ಆಗುತ್ತಿರಲಿಲ್ಲ. ಅವಕಾಶಗಳು ಹೇಗೆ ಬರುತ್ತವೆ, ಯಾವಾಗ ಬರುತ್ತವೆ ಎಂದು ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಯಾವುದೇ ಅವಕಾಶವು ನಮಗೆ ದೊರೆತರೂ ನಾವು ಅವನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಹೀಗಾದಾಗ ಮಾತ್ರ ನಮ್ಮ ಏಳಿಗೆ ಸಾಧ್ಯ. ಪ್ರಾಮಾಣಿಕತೆಯೇ ಯಶಸ್ಸಿಗೆ ಹಾದಿ. ನಾನು BSc ಪದವಿಗಾಗಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಸೇರಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಗಣಿತವನ್ನು ಐಚ್ಛಿಕ ವಿಷಯಗಳನ್ನಾಗಿ ತೆಗೆದುಕೊಂಡಿದ್ದರೂ ನನಗೆ ಗಣಿತ ಹಾಗೂ ಭೌತಶಾಸ್ತ್ರ ವಿಷಯಗಳು ಕಬ್ಬಿಣದ ಕಡಲೆಯಾಗಿದ್ದವು. ನಾನು ಮೊದಲ ವರ್ಷದ BSc ಪರೀಕ್ಷೆಯನ್ನು ಹಾಗೂ ಹೀಗೂ ಮೊದಲ ಬಾರಿಗೆ 3ನೇ ದರ್ಜೆಯಲ್ಲಿ ಪಾಸಾದೆ. 2ನೇ ವರ್ಷದಲ್ಲಿ ಗಣಿತದಲ್ಲಿ ಫೇಲಾಗಿ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಪಾಸು ಮಾಡಿದೆ. ಅಂತಿಮ ವರ್ಷದ ಪರೀಕ್ಷೆಗಳು ನನಗೆ ಇನ್ನೂ ನೆನಪಿವೆ. ಗಣಿತದ ಪ್ರಶ್ನಪತ್ರಿಕೆಯು ನನ್ನ ಮುಂದೆ ಬಂದಾಗ ನನಗೆ ಆ ಪ್ರಶ್ನಪತ್ರಿಕೆಯಲ್ಲಿದ್ದ ಕಾಲು ಭಾಗ ಪ್ರಶ್ನೆಗಳಿಗೂ ಉತ್ತರ ಬರುತ್ತಿರಲಿಲ್ಲ. ನನಗೆ ಬರುತ್ತಿದ್ದ ಕೆಲವು ಪ್ರಶ್ನೆಗಳನ್ನು ಉತ್ತರಿಸಿ ನಂತರ ನಾನು ತಾರಸಿಯನ್ನು ನೋಡುತ್ತಾ ಕುಳಿತಿದ್ದೆ. ನನ್ನ ಮುಂದಿನ ಬೆಂಚಿನಲ್ಲಿ ಕುಳಿತಿದ್ದ ನನ್ನ ಸಹಪಾಠಿಗೆ ನನ್ನ ಕಷ್ಟ ಅರ್ಥವಾಯಿತು. ನನಗೆ ಗಣಿತದ ವಿಷಯ ಅತಿ ಕಷ್ಟದ್ದು ಎಂದು ಅವನಿಗೆ ತಿಳಿದಿತ್ತು. ನನಗೆ ಸಹಾಯ ಮಾಡುವ ಉದ್ದೇಶದಿಂದ ಆತ ಕೋಣೆಯಲ್ಲಿದ್ದ ಇನ್ವಿಜಿಲೇಟರ್ ದೂರ ಸರಿದಾಗ ತನ್ನ ಉತ್ತರ ಪತ್ರಿಕೆಯನ್ನು ಸ್ವಲ್ಪ ಎಡಕ್ಕೆ ಸರಿಸಿ ನನಗೆ ಕಾಣುವ ಹಾಗೆ ಹಿಡಿದು ನಕಲು ಮಾಡಲು ಸೂಚಿಸಿದ. ನಾನು ಸುಲಭವಾಗಿ ಅವನ ಉತ್ತರ ಪತ್ರಿಕೆಯನ್ನು ನೋಡಿ ಉತ್ತರಗಳನ್ನು ಬರೆಯಬಹುದಾಗಿತ್ತು. ಆದರೆ ನನಗೆ ಇನ್ನೊಬ್ಬರ ಉತ್ತರವನ್ನು ನಕಲು ಮಾಡಿ ಪರೀಕ್ಷೆಯಲ್ಲಿ ಪಾಸಾಗಬೇಕು ಎಂಬ ಮನಸ್ಸು ಇರಲಿಲ್ಲ. ಹೀಗಾಗಿ ನಾನು ಫೇಲಾಗುತ್ತೇನೆ ಎಂದು ಗೊತ್ತಿದ್ದರೂ ಅವನ ಉತ್ತರವನ್ನು ನಕಲು ಮಾಡದೆ ಪರೀಕ್ಷಾ ಕೋಣೆಯಿಂದ ಎದ್ದು ಹೋದೆ. ನಾನು ಆ ವರ್ಷ ಫೇಲಾದೆ. ಮುಂದಿನ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲೂ ಗಣಿತದಲ್ಲಿ ಫೇಲಾದೆ. ಅದರ ಮುಂದಿನ ಪರೀಕ್ಷೆಯಲ್ಲಿ ಜಸ್ಟ್ ಪಾಸಾಗಿ ಪದವೀಧರನಾದೆ. ಒಂದು ವೇಳೆ ನಾನು ನನ್ನ ಗೆಳೆಯನ ಉತ್ತರ ಪತ್ರಿಕೆಯನ್ನು ನಕಲು ಮಾಡಿದ್ದರೆ ಅದೇ ವರ್ಷದಲ್ಲಿಯೇ
ಪದವಿಯನ್ನು ಗಳಿಸಬಹುದಾಗಿತ್ತು. ನನ್ನ ಜೀವನದಲ್ಲಿ ಶಾಶ್ವತವಾಗಿ ಕಳೆದು ಹೋದ ಅಮೂಲ್ಯವಾದ ಒಂದು ಶೈಕ್ಷಣಿಕ ವರ್ಷ ಉಳಿಯುತ್ತಿತ್ತು. ಆದರೆ ಈ ಬಗ್ಗೆ ಇಂದಿಗೂ ನನಗೆ ಪಶ್ಚಾತ್ತಾಪವಿಲ್ಲ. ಇದಕ್ಕಿರುವ ಮುಖ್ಯ ಕಾರಣವೆಂದರೆ ಚಿಕ್ಕಂದಿನಿಂದಲೂ ನನ್ನ ತಂದೆ ತಾಯಿ, ಗುರು ಹಿರಿಯರು ನನಗೆ ನೀತಿ ಬೋಧನೆಯನ್ನು ಮಾಡಿದ್ದರು. ನಾನು 4 ವರ್ಷದವನಾಗಿದ್ದಾಗಲೇ ನನ್ನ ಅಜ್ಜಿ ಮತ್ತು ತಾತ ನನಗೆ ಪ್ರತಿದಿನವೂ ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳಲ್ಲಿ ಬರುವ ಹಲವಾರು ನೀತಿ ಕಥೆಗಳನ್ನು ಹೇಳುತ್ತಿದ್ದರು. ರಾಮನಂತೆ ಸತ್ಯವಂತನಾಗಿರಬೇಕು, ಪಿತೃವಾಕ್ಯವನ್ನು ಪಾಲಿಸಬೇಕು, ಪಾಂಡವರಂತೆ ಜೂಜಾಟ ಆಡಬಾರದು, ಸದಾಕಾಲವೂ ನೀತಿವಂತನಾಗಿರಬೇಕು, ಇನ್ನೊಬ್ಬರಿಗೆ ಮೋಸ ಮಾಡುವುದು, ಸುಳ್ಳು ಹೇಳುವುದನ್ನು ಮಾಡಬಾರದು, ಬೇರೊಬ್ಬರಿಗೆ ಅನುಕಂಪವನ್ನು ತೋರಿಸಬೇಕು, ಸದಾಕಾಲವೂ ಧರ್ಮವನ್ನು ಪಾಲಿಸಬೇಕು ಎನ್ನುತ್ತಾ ನನ್ನ ಚಾರಿತ್ರ್ಯವು ರೂಪುಗೊಳ್ಳುವಂತೆ ಮಾಡಿದರು. ಹೀಗಾಗಿ ಚಿಕ್ಕಂದಿನಿಂದಲೇ ನನಗೆ ಕೆಟ್ಟ ಕೆಲಸಗಳನ್ನು ಮಾಡಲು ಹಿಂಜರಿಕೆ ಬಂದಿತು. ಇದಲ್ಲದೆ ನಾನು ನ್ಯಾಷನಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದಾಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಬ್ರಹ್ಮಚಾರಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅದೇ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದರು. ಅವರು ಪಕ್ಕಾ ಗಾಂಧಿವಾದಿ. ಸದಾಕಾಲವೂ ಖಾದಿ ಬಟ್ಟೆಗಳನ್ನೇ ತೊಡುವವರು. ಪ್ರತಿದಿನವೂ ನಾವು ಕೆಲವು ವಿದ್ಯಾರ್ಥಿಗಳು ಅವರ ರೂಮಿಗೆ ಹೋಗಿ ಅವರೊಂದಿಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದೆವು. ಅವರು ಗಾಂಧೀಜಿಯವರ ತತ್ವಗಳನ್ನು ನಮಗೆ ಪದೇ ಪದೇ ಬೋಧಿಸುತ್ತಿದ್ದರು. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಆ ಕೆಲಸವನ್ನು ಯಾವ ರೀತಿ ಮಾಡುತ್ತೇವೆ ಎನ್ನುವುದು ಮುಖ್ಯವೇ ಹೊರತು ಫಲವು ಮುಖ್ಯವಲ್ಲ. ಅನೈತಿಕ ಮಾರ್ಗದಿಂದ ಫಲವನ್ನು ಗಳಿಸಿದರೆ ಅದು ತಪ್ಪು ಎನ್ನುತ್ತಿದ್ದರು. ಯಾವುದೇ ಕೆಲಸಗಳನ್ನು ಮಾಡಲು ನೇರದಾರಿಯೂ ಇದೆ, ಅಡ್ಡದಾರಿಗಳೂ ಇರುತ್ತವೆ. ಒಂದು ವಸ್ತುವನ್ನು ನಾವು ಹಣ ಕೊಟ್ಟು ಪಡೆಯಬಹುದು, ಇಲ್ಲವೇ ಮೋಸ ಮಾಡಿ ಪಡೆಯಬಹುದು, ಇಲ್ಲವೇ ಕಳ್ಳತನ ಮಾಡಿ ಪಡೆಯಬಹುದು. ಮೋಸ ಹಾಗೂ ಕಳ್ಳತನವನ್ನು ಮಾಡಿದರೆ ಅಪರಾಧ ಮಾಡಿದಂತೆ. ಹೀಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನೈತಿಕತೆಯನ್ನು ಹೊಂದಿರಬೇಕು ಎನ್ನುತ್ತಿದ್ದರು. ಹೀಗಾಗಿಯೇ ನಕಲು ಮಾಡಿ ಪರೀಕ್ಷೆಯನ್ನು ಪಾಸು ಮಾಡುವುದು ಅನೈತಿಕ ಎಂಬ ಬಲವಾದ ನಂಬಿಕೆ ನನ್ನಲ್ಲಿ ಮೂಡಿತ್ತು. ನಾವೇನನ್ನಾದರೂ ಸಾಧಿಸಬೇಕೆಂದರೆ ಯಾವ ರೀತಿಯಲ್ಲಿ ಆ ಗುರಿಯನ್ನು ಸಾಧಿಸಬೇಕು ಎನ್ನುವುದನ್ನು ಮೊದಲಿಗೆ ತೀರ್ಮಾನಿಸಬೇಕಾಗುತ್ತದೆ. ಈ ತೀರ್ಮಾನದಲ್ಲಿ ನಾವು ಬೆಳೆದು ಬಂದ ದಾರಿ, ನಮ್ಮ ನಂಬಿಕೆಗಳು, ನಮ್ಮ ಸಂಸ್ಕಾರ, ನಮ್ಮ ಹಿರಿಯರಿಂದ ಕಲಿತ ಮೌಲ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಒಂದು ರನ್ನಿಂಗ್ ರೇಸ್ನಲ್ಲಿ ಪ್ರತಿಸ್ಪರ್ಧಿಯನ್ನು ನೂಕಿ ಗುರಿ ಮುಟ್ಟಿದರೆ ನಮಗೆ ಬಹುಮಾನವೂ ಬರುವುದಿಲ್ಲ. 2016ರ ಒಲಿಂಪಿಕ್ಸ್ ಪಂದ್ಯದ 5000 ಮೀಟರ್ ಮಹಿಳೆಯರ ಓಟದಲ್ಲಿ ಅಮೆರಿಕಾದ ಅಬ್ಬಿ ಎನ್ನುವವಳು ಓಡುತ್ತಾ ಕೆಳಗೆ ಬಿದ್ದಾಗ ಅವಳ ಪ್ರತಿಸ್ಪರ್ಧಿ ನ್ಯೂಜಿಲೆಂಡಿನ ನಿಕ್ಕಿ ಹ್ಯಾಮ್ಲಿನ್ ತಾನು ಓಡುವುದನ್ನು ನಿಲ್ಲಿಸಿ ಅಬ್ಬಿಗೆ ಸಹಾಯ ಹಸ್ತ ನೀಡಿದ ಘಟನೆ ಇಡೀ ವಿಶ್ವದಲ್ಲಿ ಚರ್ಚಿತವಾಗಿ ಸಾರ್ವಜನಿಕ ಮೆಚ್ಚುಗೆಯನ್ನು ಗಳಿಸಿತು. ಒಂದು ವೇಳೆ ನಿಕ್ಕಿ ಪ್ರತಿಸ್ಪರ್ಧಿಗೆ ಸಹಾಯ ಮಾಡದೆ ತನ್ನ ಓಟವನ್ನು ಮುಂದುವರೆಸಿದ್ದರೆ ಟಾಕೆ ಸ್ಪರ್ಧೆಯಲ್ಲಿ ಜಯಗಳಿಸುತ್ತಿದ್ದಳು. ಆ ಕ್ಷಣಕ್ಕೆ ಹೆಸರು ಗಳಿಸುತ್ತಿದ್ದಳು. ಆದರೆ ತನ್ನ ಪ್ರತಿಸ್ಪರ್ಧಿಗೆ ತೋರಿದ ಅನುಕಂಪಕ್ಕಾಗಿ ನಿಕ್ಕಿಯ ಹೆಸರು ಅಜರಾಮರವಾಯಿತು. ಆಕೆ ತನ್ನ ಸಹ ಓಟಗಾರ್ತಿಗೆ ನೀಡಿದ ಸಹಾಯ ಹಸ್ತ ಎಲ್ಲರಿಗೂ ಮಾದರಿಯಾಗುವಂತಾಯಿತು. ಏಣಿ ಹತ್ತುತ್ತಿರುವವರ ಕಾಲೆಳೆದು ಅವರನ್ನು ಕೆಳಕ್ಕೆ ಬೀಳಿಸಿ ನಾವೇ ಏಣಿಯನ್ನೇರಿ ಎಲ್ಲರಿಗಿಂತ ಮುಂಚೆ ಗುರಿ ಮುಟ್ಟಬಹುದು. ಇಂತಹ ಕೆಲಸಗಳನ್ನು ಸಾಕಷ್ಟು ಜನರು ಈ ಹಿಂದೆ ಮಾಡಿದ್ದಾರೆ, ಈಗಲೂ ಮಾಡುತ್ತಿದ್ದಾರೆ, ಮುಂದೆಯೂ ಮಾಡುತ್ತಾರೆ. ಆದರೆ ಇಂತಹವರ ಯಶಸ್ಸು ಕ್ಷಣಿಕವಾದದ್ದು. ಹಿಂದೂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ, ಮುಸ್ಲಿಂ ಧರ್ಮವಾಗಲಿ, ಪ್ರತಿಯೊಂದು ಧರ್ಮದಲ್ಲಿಯೂ ನೀತಿ ಪಾಠಗಳಿವೆ. ಇವೆಲ್ಲದರಲ್ಲಿಯೂ ಇರುವ ಪಾಠಗಳು ಸರಿಸುಮಾರು ಒಂದೇ ಬಗೆಯವು. ಕಳ್ಳತನವನ್ನು ಮಾಡಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ದಾನವನ್ನು ಮಾಡಬೇಕು, ಹಿಂಸೆಯನ್ನು ವರ್ಜಿಸಬೇಕು ಇತ್ಯಾದಿ. ಇವೇ ನೀತಿವಂತರ ಲಕ್ಷಣ. ನಾವು ನೀತಿವಂತರಾಗದಿದ್ದರೆ ಸಾಮಾಜಿಕ ಜೀವನವೇ ಅಸಾಧ್ಯ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎಂದು ಸಣ್ಣ ವಯಸ್ಸಿನಿಂದಲೂ ನಾವು ಕಲಿತರೂ ನಾವು ದೊಡ್ಡವರಾಗುತ್ತಾ ಬಂದಂತೆ ಈ ನೀತಿ ನಿಯಮಗಳನ್ನು ಗಾಳಿಗೆ ತೂರುತ್ತೇವೆ. ನಮಗೆ ಬೇಕಾದ್ದನ್ನು ನಾವು ಲಭಿಸಿಕೊಳ್ಳಲು ನಾವು ವಾಮ ಮಾರ್ಗಗಳನ್ನು ಅನುಸರಿಸುತ್ತೇವೆ. ನಮ್ಮದೇ ರಾಜ್ಯದವರಾದ ವಿಜಯ್ ಮಲ್ಯ ವಿಶ್ವದಲ್ಲೇ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಸಾಮ್ರಾಜ್ಯವನ್ನು ಕಟ್ಟಿ ಈಗ ಕಾನೂನಿನ ಕಬಂಧ ಬಾಹುಗಳಿಂದ ಪಾರಾಗಲು ಪಡುತ್ತಿರುವ ಪಾಡು, ಅನೈತಿಕ ಮಾರ್ಗದಿಂದ ಗಳಿಸುವ ಯಶಸ್ಸು ಎಷ್ಟು ಕ್ಷಣಿಕ ಎಂದು ಸಾರಿ ತೋರಿಸುತ್ತದೆ.
ನೀರವ್ ಮೋದಿ ಅಪ್ರಾಮಾಣಿಕತೆಯಿಂದ ಬಹುದೊಡ್ಡ ಉದ್ಯಮಿಯಾಗಿ ಈಗ ಕಳ್ಳನಂತೆ ಬೇರೆ ದೇಶದಲ್ಲಿ ಅಡಗಿಕೊಂಡಿದ್ದಾನೆ. ಇವರಿಬ್ಬರ ಜೀವನ ಚರಿತ್ರೆಯನ್ನು ನೋಡಿದಾಗ ಇವರು ಇಷ್ಟೆಲ್ಲ ಹಣವನ್ನು, ಯಶಸ್ಸನ್ನು, ಹೆಸರನ್ನು ಗಳಿಸಿದ್ದು ಯಾವ ಪುರುಷಾರ್ಥಕ್ಕಾಗಿ? ಜೈಲಿನ ಕಂಬಿಗಳನ್ನೆಣಸುವ ಕಾರಣಕ್ಕಾಗಿಯೇ ಎಂಬ ಸಂದೇಹವು ಬರುತ್ತದೆ. ಮಲ್ಯ ಹಾಗೂ ನೀರವ್ ಮೋದಿಗೆ ತದ್ವಿರುದ್ಧವಾದವರು ನಮ್ಮದೇ ಬೆಂಗಳೂರಿನವರಾದ ಇನ್ಫೋಸಿಸ್ ಸಂಸ್ಥೆಯ ನಾರಾಯಣಮೂರ್ತಿ ಹಾಗೂ ವಿಪ್ರೋದ ಅಜೀಂ ಪ್ರೇಮ್ಜಿ. ಇನ್ಫೋಸಿಸ್ ಸಂಸ್ಥೆ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿ ಪಡೆದಿರುವ ಮುಖ್ಯ ಕಾರಣವೇ ಆ ಸಂಸ್ಥೆಯು ತನ್ನ ವ್ಯವಹಾರದಲ್ಲಿ ಪಾರದರ್ಶಕತೆ ಹಾಗೂ ಪ್ರಾಮಾಣಿಕತೆಯನ್ನು ಇಟ್ಟುಕೊಂಡಿರುವ ಕಾರಣಕ್ಕಾಗಿ. ಅದೇ ರೀತಿಯೇ ವಿಪ್ರೋ ಸಂಸ್ಥೆ ಸಹ. ನಾವು ಈ ಎರಡೂ ಸಂಸ್ಥೆಗಳನ್ನು ಈಗಾಗಲೇ ಮುಚ್ಚಿಹೋದ ಸತ್ಯಂ ಕಂಪ್ಯೂಟರ್ನೊಡನೆ ಹೋಲಿಸಿ ನೋಡಿದಾಗ ಇವೆರಡರ ಮೂಲ ಗುಣಗಳು ವಿದಿತವಾಗುತ್ತವೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತಿ ಮುಖ್ಯ ಗುಣಗಳೆಂದರೆ ಪ್ರಾಮಾಣಿಕತೆ, ಸತ್ಯಸಂಧತೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಿಕೆ, ಅನುಕಂಪ ಮುಂತಾದವು. ನಾವು ನಮ್ಮ ಹಿರಿಯರಿಗೆ ವಿಧೇಯತೆ ಹಾಗೂ ಗೌರವವನ್ನು ತೋರಿಸಬೇಕು. ಯಾರ ಬಗ್ಗೆಯೂ ಮೇಲು ಕೀಳು ಎಂಬ ಭಾವನೆಯನ್ನು ಇಟ್ಟುಕೊಳ್ಳಬಾರದು. ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಬಾರದು. ಇಂತಹ ಗುಣವುಳ್ಳ ವ್ಯಕ್ತಿ ಎಲ್ಲರ ಪ್ರೀತಿಗೆ ಪಾತ್ರನಾಗುತ್ತಾನೆ. ವಿಶ್ವದಲ್ಲಿನ ಎಲ್ಲ ಯಶಸ್ವಿ ವ್ಯಕ್ತಿಗಳು ಈ ಗುಣಗಳನ್ನು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ನಮ್ಮ ದೈನಂದಿನ ವ್ಯವಹಾರದಲ್ಲಿ ನೀತಿ ನಿಯತ್ತನ್ನು ಅನುಸರಿಸುವ ಸಂಸ್ಥೆಗಳಾಗಲಿ, ಕಚೇರಿಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ಯಶಸ್ಸನ್ನು ಪಡೆಯುವುದು ಅತ್ಯಂತ ಖಚಿತ. ಯಶಸ್ಸಿನ ಹಾದಿ ಯಾವಾಗಲೂ ಸುಗಮವಾಗಿರುವುದಿಲ್ಲ. ಅದು ಮುಳ್ಳು ಕಲ್ಲುಗಳಿಂದ ಕೂಡಿರುತ್ತದೆ. ಹಾದಿಯನ್ನು ಕ್ರಮಿಸಬೇಕಾದಾಗ ಕಾಲಿಗೆ ನೋವಾಗುತ್ತದೆ, ರಕ್ತ ಬರುತ್ತದೆ. ಆದರೆ ನೀತಿವಂತರು ಎಂತಹುದೇ ಕಷ್ಟ ಬಂದರೂ ರಾಮನಂತೆ ಆ ಕಷ್ಟಗಳನ್ನು ಸಹಿಸಿ ಮುಂದೆ ನಡೆಯುತ್ತಾರೆ. ರಾಮನಂತೆ ಕೊಟ್ಟ ವಚನವನ್ನು ಪಾಲಿಸುತ್ತಾರೆ. ನೀತಿಯುತ ಮಾರ್ಗವನ್ನು ಸವೆಸಿ ಎಲ್ಲರಿಂದಲೂ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಹೀಗಾಗಿ ತಮ್ಮ ಜೀವನದಲ್ಲಿ ಯಾರು ನೀತಿ ನಿಯಮಗಳನ್ನು ಪಾಲಿಸುತ್ತಾರೆಯೋ ಅವರೇ ಯಶಸ್ಸನ್ನು, ಶ್ರೇಯಸ್ಸನ್ನು ಗಳಿಸುತ್ತಾರೆ.